ಪ್ರಿಯ ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ಹಿಂದೂಗಳ ಪಾಲಿಗೆ ತುಂಬ ಪವಿತ್ರವಾದಂತಹ ಪುಣ್ಯ ದಿನ. ಏಕೆಂದರೆ ಮಾರ್ಗಶಿರ ಮಾಸ ಏಕಾದಶಿ, ಇವತ್ತು ಶುಕ್ಲ ಪಕ್ಷ ಏಕಾದಶಿ ತಿಥಿ. ಎಲ್ಲ ಕಡೆ ಗೀತಾ ಜಯಂತಿಯನ್ನ ಆಚರಿಸಲಾಗ್ತಾ ಇದೆ. ಅಂದರೆ ಭಗವದ್ಗೀತೆಯನ್ನ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನ್ನ ಕುರಿತು ಬೋಧಿಸಿದಂತಹ ಪುಣ್ಯಕರವಾದಂತಹ ದಿವಸ ಇವತ್ತು. ಹಾಗಾಗಿ ಎಲ್ಲರಿಗೂ ಸಹ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಕಷ್ಟಗಳನ್ನ ಶ್ರೀಕೃಷ್ಣ ಪರಮಾತ್ಮ ಪರಿಹರಿಸಲಿ, ತಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯವನ್ನ ನೀಡಲಿ ಅಂತ ಪ್ರಾರ್ಥಿಸುತ್ತೇನೆ. ಭಗವದ್ಗೀತೆ ಈಗಿನ ಕಾಲದಲ್ಲಿ ತುಂಬ ಪ್ರಸ್ತುತವಾಗಿದೆ. ತುಂಬ ಎಲ್ಲರೂ ಸಹ ಅವಶ್ಯಕವಾಗಿ ಅದನ್ನು ಕಲಿಯಲೇಬೇಕಾಗಿದೆ. ಏಕೆಂದರೆ ಎಲ್ಲ ಕಡೆ ಹಿಂಸೆ ತಾಂಡವವಾಡ್ತಾ ಇದೆ. ಅನ್ಯಾಯ, ಅತ್ಯಾಚಾರ, ಗುಂಪು ಘರ್ಷಣೆ, ಕೊಲೆ, ಸುಲಿಗೆಗಳು ಹಾಸುಹೊಕ್ಕಾಗಿವೆ ಸಮಾಜದಲ್ಲಿ. ಹಾಗಾಗಿ ಅವುಗಳಿಗೆಲ್ಲ ಒಂದೇ ಪರಿಹಾರ, ಭಗವದ್ಗೀತೆಯನ್ನ ಎಲ್ಲರೂ ಕಲಿತುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾನಸಿಕ ನೆಮ್ಮದಿಯನ್ನ ಪಡಿಬೋದು, ಮೋಕ್ಷವನ್ನ ಪಡಿಬೋದು. ಮತ್ತು ಹಲವಾರು ರೀತಿಯ ಸಮಸ್ಯೆಗಳಿಗೆ ಭಗವದ್ಗೀತೆಯೇ ಪರಿಹಾರವನ್ನ ನೀಡುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಸಂದೇಶವನ್ನ ಭಗವದ್ಗೀತೆ ಕೊಡುತ್ತೆ. ನಮ್ಮ ವೇದಾಂತ ಉಪನಿಷತ್ತುಗಳ ಸಾರವೇ ಇದರಲ್ಲಿ ಅಡಗಿದೆ. ಯಾಕೆಂದರೆ ಸಾಮಾನ್ಯ ಮನುಷ್ಯರು ಹೇಳಿದ್ದಲ್ಲ ಇದು. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಬೋಧಿಸಿದ್ದರಿಂದ ಇದಕ್ಕೆ ನಾವು ಹೆಚ್ಚಿಗೆ ಮಹತ್ವವನ್ನು ಕೊಟ್ಟು ಪ್ರತಿನಿತ್ಯ ಅದನ್ನು ಓದಿ ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಸ್ವಾಸ್ಥ್ಯ ನೆಲೆಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನ ಕಲಿಯಲೇಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ಧರ್ಮಗಳ ಸಮನ್ವಯವನ್ನ ಇದು ಹೇಳುತ್ತೆ. ಆಮೇಲೆ ಆಚಾರ್ಯ ತ್ರಯರೂ ಸಹ ಇದನ್ನ ಒಪ್ಪಿಕೊಂಡು ಭಗವದ್ಗೀತೆಗೆ ಭಾಷ್ಯವನ್ನ ಬರೆದಿದ್ದಾರೆ. ಹಲವಾರು ಭಾರತೀಯ ಭಾಷೆಗಳಿಗೆ ಹಾಗೆಯೇ ವಿದೇಶಿ ಭಾಷೆಗಳಿಗೂ ಸಹ ಇದು ಅನುವಾದ ಮಾಡಲ್ಪಟ್ಟಿದೆ. ಹಾಗಾಗಿ ಭಗವದ್ಗೀತೆಗೆ ಶ್ರೇಷ್ಠವಾದಂತಹ ಸ್ಥಾನಮಾನವಿದೆ. ಅದನ್ನು ಪ್ರತಿಯೊಬ್ಬರೂ ಓದಿ ನಮ್ಮ ಈ ಪವಿತ್ರ ಗ್ರಂಥವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ನೆಮ್ಮದಿಯನ್ನ ಕಾಣಬಹುದು, ಶಾಂತಿಯನ್ನ ಕಾಣಬಹುದು. ಅದೇ ರೀತಿಯಾಗಿ ಮೋಕ್ಷವನ್ನ ಪಡಿಬಹುದು, ಜ್ಞಾನಾಮೃತವನ್ನ ಸವಿಯಬಹುದು. ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಈ ಗೀತೆಯ ಮಹತ್ವವನ್ನ ಸಾರುವಂತಹ ಶ್ಲೋಕಗಳನ್ನ ಇವತ್ತು ನಾನು ಹೇಳ್ತೀನಿ. 11ನೇ ಅಧ್ಯಾಯದ 15 ಮತ್ತು 16ನೇ ಶ್ಲೋಕಗಳನ್ನ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಮುಂದುವರಿಸ್ತಾ ಇದ್ದೀನಿ. ಈಗಾಗಲೇ 3 ಅಧ್ಯಾಯಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸಂಸ್ಕಾರ ಸುಧಾ ಅಂತ ಇವತ್ತಿನಿಂದ ನಾನು ನನ್ನ ಈ ಯೂಟ್ಯೂಬ್ ಚಾನಲಿಗೆ ನಾಮಕರಣ ಮಾಡಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಗೀತಾ ತರಗತಿಯನ್ನ ಪ್ರಾರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್.
पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषींश्च सर्वानुरगांश्च दिव्यान् पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ಋಷೀಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವ, ನಾನು ನಿನ್ನ ಶರೀರದಲ್ಲಿ ಸಂಪೂರ್ಣ ದೇವತೆಗಳನ್ನ, ಹಾಗೆಯೇ ಜೀವಿಗಳ ಸಮುದಾಯಗಳನ್ನ, ಕಮಲಾಸನ ಸ್ಥಿತ ಬ್ರಹ್ಮದೇವರನ್ನು, ಮಹಾದೇವನನ್ನು ಹಾಗೂ ಸಮಸ್ತ ಋಷಿಗಳನ್ನ, ದಿವ್ಯವಾದ ಸರ್ಪಗಳನ್ನ ನೋಡುತ್ತಿದ್ದೇನೆ ಎಂಬುದು ಈ ಶ್ಲೋಕದ ತಾತ್ಪರ್ಯ. ಈಗ 16ನೇ ಶ್ಲೋಕ. ಅನೇಕ ಬಾಹೂದರವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದೀಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ಸಮಸ್ತ ವಿಶ್ವದೊಡೆಯನೇ, ನಿನಗೆ ಅನೇಕ ಭುಜಗಳು, ಉದರಗಳು, ಮುಖಗಳು, ಕಣ್ಣುಗಳು ಇರುವಂತೆಯೂ ಹಾಗೆಯೇ ಎಲ್ಲ ಕಡೆಗಳಿಂದ ಅನಂತ ರೂಪವುಳ್ಳವನಾಗಿ ನೋಡುತ್ತಿರುವೆ. ಹೇ ವಿಶ್ವರೂಪಿಯೇ, ನಿನ್ನ ಅಂತ್ಯವಾಗಲಿ ಮಧ್ಯವನ್ನಾಗಲಿ ಆದಿಯನ್ನಾಗಲಿ ನನಗೆ ಕಾಣುವುದಿಲ್ಲ ಎಂಬುದು ಈ 16ನೇ ಶ್ಲೋಕದ ತಾತ್ಪರ್ಯ. Now I will tell English meaning. Today, Geeta Jayanti. I wish all of you get good health, peace of mind and everything. Sarve Janaha Sukhino Bhavantu. From today, I will change my YouTube channel name. It is Samskara Sudha. First it was Sanskrit lessons. Now it's Samskara Sudha. From today I changed. Today is the very spacious day because Arjuna get Bhagavad Gita Gitopadesha by Lord Shri Krishna. So Margashira Masa Shukla Paksha Ekadashi today. So this is the day Shri Krishna, Lord Shri Krishna taught Bhagavad Gita to Arjuna. So once again, happy Geeta Jayanti. Now I will start 11th chapter, 15th and 16th shloka. Arjuna Uvacha Pashyami Devaंस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषींश्च सर्वानुरगांश्च दिव्यान् पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं ऋषींश्च सर्वानुरगांश्च दिव्यान् पश्यामि देवांस्तव देवदेहे सर्वांस्तथा भूतविशेषसङ्घान् ब्रह्माणमीशं कमलासनस्थं
ऋषींश्च सर्वानुरगांश्च दिव्यान्. Arjuna said, Lord, I behold within your body all gods and hosts of different beings. Brahma, throned on his lotus seat, Shiva and all rishis and celestial serpents. This is the meaning of 15th shloka. Now 16th shloka. अनेकबाहूदरवक्त्रनेत्रम् पश्यामि त्वां सर्वतोऽनन्तरूपं नान्तं न मध्यं न पुनस्तवादिं पश्यामि विश्वेश्वर विश्वरूप अनेकबाहूदरवक्त्रनेत्रं पश्यामि त्वां सर्वतोऽनन्तरूपं नान्तं न मध्यं न पुनस्तवादिं पश्यामि विश्वेश्वर विश्वरूप अनेकबाहूदरवक्त्रनेत्रं पश्यामि त्वां सर्वतोऽनन्तरूपं नान्तं न मध्यं न पुनस्तवादिं पश्यामि विश्वेश्वर विश्वरूप. O Lord of the universe, I see you endowed with numerous arms, bellies, bellies, mouths, and eyes, and having innumerable forms extended on all the sides, O Lord, manifested in the form of the universe. I see neither your beginnings nor middle nor even your end. This is the meaning of 16 shloka. So, in Bhagavad Gita is the very important holy book. Nowadays, very necessary to learn this holy book. So every day you need to study Bhagavad Gita and memorize all the shlokas, because nowadays society is facing many problems. For all the problems, Bhagavad Gita gives solutions, because it's a Vedanta. It is the Vedanta. All importance of Upanishads, it universal book. So all of you go through this Bhagavad Gita and every day learn. All of you like, share, and subscribe my YouTube channel. Sarve Janaha Sukhino Bhavantu Samasta Sanmangalani Bhavantu.